ಎರಡು ರಾಜ್ಯ ಸರ್ಕಾರಗಳ ಮಧ್ಯೆ ಗಲಾಟೆಗೆ ಹಾಗೂ ಸಂಘರ್ಷಕ್ಕೆ ಕಾರಣವಾಗಿದ್ದಂಥ ಕೋಗಿಲು ಲೇಔಟ್ನಲ್ಲಿ ಜಿಬಿಎ ಮತ್ತು ಜಿಲ್ಲಾಡಳಿತದ ವತಿಯಿಂದ ಸರ್ವೆ ಕಾರ್ಯ ನಡೀತಾ ಇದೆ. ಇವತ್ತು ಕೂಡ ನಿರಾಶ್ರಿತರ ದಾಖಲೆಯನ್ನ ಅಧಿಕಾರಿಗಳು ಸಂಗ್ರಹ ಮಾಡ್ತಾ ಇದ್ದಾರೆ. ಮನೆ ನೀಡೋಕೆ ನಿರಾಶ್ರಿತರಿಂದ ದಾಖಲಾತಿಗಳನ್ನು ಸಂಗ್ರಹ ಮಾಡುವಂತಹ ಕಾರ್ಯಕ್ಕೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ರಾಜೀವ್ ಗಾಂಧಿ ವಸತಿ ಯೋಜನೆ ಅಧಿಕಾರಿಗಳು ಕೂಡ ಇದೇ ಸಂದರ್ಭದಲ್ಲಿ ಹಾಜರಾಗಿದ್ದಾರೆ. 3 ಇಲಾಖೆಯ ಅಧಿಕಾರಿಗಳು ಪರಿಶೀಲನಾ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರು ಉತ್ತರ ಪಾಲಿಕೆಯ ಜಂಟಿ ಆಯುಕ್ತರು ಕೂಡ ಭೇಟಿ ಕೊಟ್ಟಿದ್ದಾರೆ. ಮೊಹಮ್ಮದ್ ನಯೀಮ್ ಇವರು ಅಲ್ಲಿಗೆ ಭೇಟಿ ಕೊಟ್ಟು ಅಲ್ಲಿನ ನಿವಾಸಿಗಳ ದಾಖಲಾತಿಗಳನ್ನು ಅವರು ಪರಿಶೀಲಿಸ್ತಾ ಇದ್ದಾರೆ. ಯಾಕಂದರೆ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂಥ ಮಾಹಿತಿ ಪ್ರಕಾರ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೋ, ಅಂದರೆ ಜಿಬಿಎ ದಾಖಲಾತಿ ಪ್ರಕಾರ ಅಲ್ಲಿನ ನಿವಾಸಿಗಳಿಗೆ ಏನು ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗಿತ್ತೋ ತಾತ್ಕಾಲಿಕವಾಗಿ, ಆ ಹಕ್ಕುಪತ್ರ ಯಾರ ಬಳಿ ಇದೆಯೋ, ಜೊತೆಗೆ ಅದು ಅಥೆಂಟಿಕ್ ಆಗಿದ್ದರೆ ಅಂಥವರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಬೈಯಪ್ಪನಹಳ್ಳಿಯಲ್ಲಿ ನಿರ್ಮಾಣ ಮಾಡಲಾಗಿರುವಂಥ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ನಲ್ಲಿ ಒಂದು ಮನೆಗಳನ್ನು ಕೊಡುವಂಥ ಒಂದು ಭರವಸೆಯನ್ನು ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಧಿಕಾರಿಗಳ ತಂಡ ಕೋಗಿಲು ಲೇಔಟ್ಗೆ ಭೇಟಿ ಕೊಟ್ಟಿದೆ. ಅಲ್ಲಿ ಇರುವಂಥ ನಿರಾಶ್ರಿತರ ದಾಖಲಾತಿಗಳನ್ನು ಪರಿಶೀಲಿಸಿದ್ದಾರೆ. ನಂತರ ಲಿಸ್ಟ್ನಲ್ಲಿರುವಂಥ ಕಾನೂನು ಪ್ರಕಾರವಾಗಿ, ಜೊತೆಗೆ ಯಾರ್ಯಾರು ಅಥೆಂಟಿಕ್ ಇದ್ದಾರೋ ಅಂಥವರಿಗೆ ಮನೆಗಳನ್ನು ಹಸ್ತಾಂತರ ಮಾಡುವಂಥ ಕೆಲಸಕ್ಕೆ ಅವರು ಮುಂದಾಗಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಎರಡೂ ರಾಜ್ಯ ಸರ್ಕಾರಗಳ ಮಧ್ಯೆ ಸಂಘರ್ಷಕ್ಕೆ ಕಾರಣವಾಗಿದ್ದಂಥ ಕೋಗಿಲು ಲೇಔಟ್ ಜಾಗದಲ್ಲಿ ಈಗ ಜಿಬಿಎ ಅಧಿಕಾರಿಗಳು ಹಾಗೂ ಬೆಂಗಳೂರು ಉತ್ತರ ಕಮಿಷನರ್ ಆಗಿರುವಂಥ ಮೊಹಮ್ಮದ್ ನಯೀಮ್ ಅವರು ಕೂಡ ಆ ಒಂದು ಭಾಗಕ್ಕೆ ಭೇಟಿ ಕೊಟ್ಟು ದಾಖಲಾತಿಗಳನ್ನು ಪರಿಶೀಲಿಸ್ತಾ ಇದ್ದಾರೆ. ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ತೀವ್ರ ಸಂಘರ್ಷಕ್ಕೆ ಕಾರಣವಾಗಿತ್ತು. ಇನ್ಫ್ಯಾಕ್ಟ್ ಪಾಕಿಸ್ತಾನದವರೆಗೂ ಕೂಡ ಈ ವಿಷಯ ಮುಟ್ಟಿತ್ತು. ಈಗ ಆ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ಗಳ ವೆರಿಫಿಕೇಶನ್ ನಡೀತಾ ಇದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಈಗ ಅಧಿಕಾರಿಗಳ ಒಂದು ದಾಖಲಾತಿಗಳ ಪರಿಶೀಲನಾ ಕಾರ್ಯ ಹೆಂಗೆ ನಡೀತಾ ಇದೆ? ಸಿಎಂ ಸಭೆ ಮಾಡಿ ಈಗ ಮನೆಗಳನ್ನ ಪರ್ಯಾಯವಾಗಿ ಅವರಿಗೆ ವಾಪಸ್ ಅಂದ್ರೆ ಪುನರ್ವಸತಿ ಕಲ್ಪಿಸೋದಕ್ಕೆ ಈಗ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಸಿಎಂ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಸ್ಥಳಕ್ಕೆ ಜಿಬಿಎ ಅಧಿಕಾರಿಗಳು ಬಂದಿದ್ದಾರೆ, ಯಲಹಂಕ ತಹಸೀಲ್ದಾರ್ ಬಂದಿದ್ದಾರೆ, ಜೊತೆಗೆ ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಜಾಯಿಂಟ್ ಕಮಿಷನರ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅಂದ್ರೆ ಈಗ ಇವರು ನೆಕ್ಸ್ಟ್ ಮುಂದಿನ ಪ್ರೋಸೆಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿನ ನಿವಾಸಿಗಳ ಬಳಿ ದಾಖಲೆಗಳನ್ನ ಸಂಗ್ರಹಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಯಾವ ದಾಖಲೆಗಳು ನಿಮ್ಮ ಬಳಿ ಇದೆ ಅನ್ನೋದನ್ನ ಕೇಳಿ ತಗೊಳ್ತಾ ಇದ್ದಾರೆ. ಲೈಕ್ ಈಗ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐಡಿ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಅಥವಾ ತಾತ್ಕಾಲಿಕ ಹಕ್ಕುಪತ್ರ ಆಗಿರ್ಬೋದು, ಅಥವಾ ಕರೆಂಟ್ ಬಿಲ್ ಆಗಿರ್ಬೋದು, ಅಥವಾ ಇತರೆ ಯಾವುದೇ ದಾಖಲೆಗಳಿದ್ದಲ್ಲಿ ಅದನ್ನ ಪರಿಶೀಲನೆ ಮಾಡಿ ಅದನ್ನ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಅದಾದ ನಂತರ ನೆಕ್ಸ್ಟ್ ಸರ್ಕಾರದ ಬಳಿ ಇರುವಂತಹ ದಾಖಲೆಗಳಲ್ಲಿ ಅದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ. ಅಂದ್ರೆ ಅವರ ಬಳಿ ಇರುವ ದಾಖಲೆಗಳು ನೈಜತೆ ಇದೆಯಾ, ಅದು ರಿಯಲ್ ಆಗಿ ಇದೆಯಾ ಅನ್ನೋದನ್ನ ಸರ್ಕಾರದ ಬಳಿ ಇರುವಂತಹ ದಾಖಲೆಗಳ ಜೊತೆ ಹೋಲಿಕೆ ಮಾಡಿ ಪರಿಶೀಲನೆ ಮಾಡ್ತಾರೆ. ಅದಾದ ನಂತರ ಯಾವ ನಿವಾಸಿಗಳು ಅಂದ್ರೆ ಅರ್ಹತೆ ಇರುವಂತಹ ನಿವಾಸಿಗಳ ಬಳಿ ನೈಜ ದಾಖಲೆಗಳಿದೆಯೋ ಆ ದಾಖಲೆಗಳ ಮೂಲಕ ಅಂತವರನ್ನ ಪಟ್ಟಿ ಮಾಡಿ ಒಂದು ಅಂದ್ರೆ ಎಷ್ಟು ಜನ ನಿವಾಸಿಗಳಿಗೆ ಇಲ್ಲಿ ಮನೆಯನ್ನ ಕಲ್ಪಿಸಿ ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ಪಟ್ಟಿಯನ್ನ ಕೂಡ ಅಧಿಕಾರಿಗಳು ತಯಾರಿಸ್ತಾರೆ. ಅದಾದ ನಂತರ ಆ ಪಟ್ಟಿಯನ್ನ ಸಿಎಂ ಸಮ್ಮುಖದಲ್ಲಿ ಆ ಪಟ್ಟಿಯನ್ನು ಇಡ್ತಾರೆ. ಅದನಂತರ ವಸತಿ ಸಚಿವರು ಈಗ ಹೇಳಿದಂತೆ ಮನೆಗಳನ್ನ ಅಲರ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಸದ್ಯ ಸ್ಥಳಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಪ್ರತಿಯೊಬ್ಬರ ಮನೆಯ ಬಳಿ ಹೋಗಿ ಕೂಡ ದಾಖಲೆಗಳು ನಿಮ್ಮ ಬಳಿ ಏನಿದೆ ಅಂತ ಹೇಳಿ ಕೇಳಿ ತಗೊಳ್ತಾ ಇದ್ದಾರೆ. ಮನೆಯವರು ಕೂಡ ತಮ್ಮ ಬಳಿ ಇರುವಂತಹ ದಾಖಲೆಗಳನ್ನ ಕೊಡ್ತಾ ಇದ್ದಾರೆ. ಕೆಲವರು ಬಳಿ ದಾಖಲೆಗಳು ಸಿಗ್ತಾ ಇದೆ, ಇನ್ ಕೆಲವರು ಬಳಿ ದಾಖಲೆಗಳು ಇಲ್ಲ. ಹಾಗಾಗಿ ಯಾರು ದಾಖಲೆಗಳು ಇಟ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಮನೆಗಳು ಸಿಗುವಂತ ಸಾಧ್ಯತೆ ಇದೆ. ಜೊತೆಗೆ ದಾಖಲೆಗಳು ಇದ್ರೂ ಕೂಡ ಅದು ಎಷ್ಟು ನೈಜವಾಗಿದೆ ಅಂದ್ರೆ ಅದರಲ್ಲಿ ಸರ್ಕಾರದ ಬಳಿ ಇರೋ ದಾಖಲೆಗಳಲ್ಲಿ ಜೊತೆಗೆ ನಿವಾಸಿಗಳ ಬಳಿ ಇರುವಂತಹ ದಾಖಲೆಗಳಲ್ಲಿ ಸರಿಯಾಗಿ ಇದೆಯಾ ಅನ್ನೋದನ್ನು ಕೂಡ ಕ್ರಾಸ್ ವೆರಿಫೈ ಮಾಡಬೇಕಾಗಿರುತ್ತೆ. ಒಟ್ಟಾರೆ ಈಗ ದಾಖಲೆಗಳ ಪರಿಶೀಲನೆ ಮಾಡಿದ ನಂತರವಷ್ಟೇ ಇಲ್ಲಿನ ನಿವಾಸಿಗಳಿಗೆ, ಅದರಲ್ಲೂ ಅರ್ಹತೆ ಇದ್ದ ನಿವಾಸಿಗಳಿಗೆ ಮಾತ್ರ ಪುನರ್ವಸತಿ ಕಲ್ಪಿಸುವಂತ ಕೆಲಸ ಆಗುತ್ತೆ. ಸೊ ಹಾಗಾಗಿ ಅಧಿಕಾರಿಗಳೀಗ ಈಗಾಗಲೇ ಕಾರ್ಯಪ್ರವೃತ್ತಿ ಆಗಿದ್ದಾರೆ, ಸ್ಪಾಟ್ ಬಂದಿದ್ದಾರೆ. ಸೊ ಆಲ್ರೆಡಿ ದಾಖಲೆಗಳನ್ನ ಸಂಗ್ರಹಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಾದ ನಂತರವಷ್ಟೇ ಒಂದು ಫೈನಲ್ ಪಟ್ಟಿಯನ್ನ ತಯಾರಿಸಿ ಸಚಿವರ ಮುಂದೆ ಕೂಡ ಇಡ್ತಾರೆ. ರಾಹುಲ್, ಈಗ ಭರತ್, ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೋ ಅವರಿಗೆ ಪುನರ್ವಸತಿ ಕಲ್ಪಿಸುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದರೆ ಬೇರೆ ಅಕ್ರಮ ನಿವಾಸಿಗಳಿದ್ದಾರಲ್ಲ, ಅಲ್ಲಿಗೆ ಬಂದು ಟೆಂಟ್ ಹಾಕೊಂಡು ಇದು ನಮ್ಮದೇ ಜಾಗ ಅಂತ ಒಂದು ದೊಡ್ಡ ಕೂಗನ್ನು ಹಾಕ್ತಾ ಇದ್ದಾರಲ್ಲ,
ಅವರ ಒಂದು ಪರಿಸ್ಥಿತಿ ಏನು ಮುಂದಕ್ಕೆ ಅಂತ, ಅವರ ಒಂದು ಆಕ್ರೋಶ ತಣಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಯಾವ ಒಂದು ಸ್ಟೆಪ್ ಅನ್ನ ತೆಗೆದುಕೊಳ್ಬಹುದು? ರಾಹುಲ್, ಇಲ್ಲಿ ಅಂದ್ರೆ ಸರ್ಕಾರ ಈಗ ಸ್ಪಷ್ಟವಾಗಿ ಹೇಳಿದೆ, ದಾಖಲೆಗಳು ಸೂಕ್ತವಾಗಿದ್ದಲ್ಲಿ ಜೊತೆಗೆ ಅರ್ಹತೆ ಇರುವಂತಹ ನಿವಾಸಿಗಳಿಗೆ ಮಾತ್ರ ನಾವು ಪುನರ್ವಸತಿಯನ್ನ ಕಲ್ಪಿಸ್ತೀವಿ ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಅಕ್ರಮವಾಗಿ ಅಂದ್ರೆ ದಾಖಲೆಗಳ ಇಲ್ಲದೆ ಬೇಕಾಬಿಟ್ಟಿಯಾಗಿ ಶೆಡ್ ಗಳನ್ನ ನಿರ್ಮಾಣ ಮಾಡಿದ್ರೆ ಅಂತವರಿಗೆ ಮನೆಗಳನ್ನ ಕಲ್ಪಿಸೋದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಒಂದು ವೇಳೆ ಏನಾದ್ರೂ ಅಂತಹ ನಿವಾಸಿಗಳಿಗೆ ಈ ಜಾಗದಲ್ಲಿ ಅಂದ್ರೆ ಕೋಗಿಲೆ ಲೇಔಟ್ ನಲ್ಲಿ ಉಂಟಾಗಿರುವಂತಹ ಒಂದು ಏನೋ ಈಗ ಒಂದು ಇನ್ಸಿಡೆಂಟ್ ಇದೆ, ಈ ಜಾಗದಲ್ಲಿ ಏನಾದ್ರು ಅಕ್ರಮವಾಗಿ ಅಥವಾ ದಾಖಲೆಗಳ ಇಲ್ಲದೆ ಶೆಡ್ ಗಳನ್ನ ನಿರ್ಮಾಣ ಮಾಡಿ ವಾಸ ಮಾಡ್ತಾರೋ ಅಂತ ಏನಾದ್ರು ಮನೆಗಳನ್ನ ಕೊಟ್ರೆ ಜಿಬಿಎ ವ್ಯಾಪ್ತಿಯಲ್ಲಿ ಇತರ ಜಾಗದಲ್ಲೂ ಕೂಡ ಅಂದ್ರೆ ಜಿಬಿಎ ವ್ಯಾಪ್ತಿ ಜೊತೆಗೆ ಬಿಡಿಎ ವ್ಯಾಪ್ತಿಯಲ್ಲಿ ಇತರೆ ಪ್ರದೇಶಗಳಲ್ಲೂ ಕೂಡ ಡೆಮಾಲಿಷನ್ ಮಾಡಿದ್ದಾರೆ. ಸೊ ಆ ಜಾಗದಲ್ಲಿ ಆಗಿರುವಂತಹ ಒಂದು ನಿವಾಸಿಗಳು ಕೂಡ ಪ್ರಶ್ನೆ ಮಾಡ್ತಾರೆ, ಅಂದ್ರೆ ನಮ್ಗೆ ಯಾಕೆ ಮನೆ ಕೊಡಬಾರ್ದು ನೀವು ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಉದ್ಭವ ಆಗುತ್ತೆ. ಜೊತೆಗೆ ಈಗ ಜಿಬಿಎ ಎದುರುಗಡೆ ಬಿಡಿಎ ಎದುರುಗಡೆ ಮತ್ತಷ್ಟು ಪ್ರದೇಶಗಳನ್ನ ಒತ್ತುವರಿಯನ್ನ ತೆರವು ಮಾಡಬೇಕಾಗಿರುವಂತಹ ಒಂದು ಪಟ್ಟಿ ಇದೆ. ಜೊತೆಗೆ ಅದನ್ನು ಕೂಡ ಅವರು ಕಾರ್ಯಪ್ರವೃತ್ತಿಯನ್ನು ಮಾಡಬೇಕಾಗಿದೆ. ಆ ಜಾಗಗಳಲ್ಲೂ ಕೂಡ ಸವಾಲು ಎದುರಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆ ಜಾಗಗಳಲ್ಲೂ ಕೂಡ ಸವಾಲು ಎದುರಾಗುವಂತಹ ಸಾಧ್ಯತೆ ಇದೆ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ.